ಪೋಷಕರು ತಮ್ಮ ಮಕ್ಕಳ ಮದುವೆ ಬಗ್ಗೆ ಹಲವಾರು ಕನಸುಗಳನ್ನು ಹೊಂದಿರ್ತಾರೆ. ಸಾಕಿ ಸಲುಹಿ ಬೆಳೆಸಿದ ಮಗಳನ್ನ ರಾಜಕುಮಾರನಿಗೆ ಮತ್ತು ತಮ್ಮ ಮಗನನ್ನ ಉತ್ತಮ ನಡತೆಯ ಹುಡುಗಿಗೆ ಮದುವೆ ಮಾಡಿಕೊಡೋಕೆ ಬಯಸ್ತಾರೆ. ಆದರೆ ಕೆಲವು ಮಕ್ಕಳು ತಮ್ಮ ಹೆತ್ತವರ ಇಚ್ಛೆಗೆ ವಿರುದ್ಧವಾಗಿ ಲವ್ ಮ್ಯಾರೇಜ್ ಆಗ್ತಾರೆ. ಇದು ಇವರಿಗೆ ಅಪಾರ ನೋವನ್ನು ಉಂಟು ಮಾಡುತ್ತೆ. ಪ್ರೀತಿಸಿದ ವ್ಯಕ್ತಿಯನ್ನ ಮದುವೆಯಾಗೋಕೆ ಹೆತ್ತವರನ್ನ ಬಿಟ್ಟು ಓಡಿ ಹೋಗುವ ಪ್ರಕರಣಗಳು ಹಲವು. ಅಂತಹ ಪರಿಸ್ಥಿತಿಯಲ್ಲಿ ಪೋಷಕರು ಕೋಪಗೊಂಡು ತಮ್ಮ ಮಕ್ಕಳೊಂದಿಗಿನ ಸಂಬಂಧವನ್ನ ಶಾಶ್ವತವಾಗಿ ಕಡಿದುಕೊಳ್ತಾರೆ. ಅವರು ತಮ್ಮ ಆಸ್ತಿಯ ಒಂದು ಪೈಸೆಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕಾನೂನಿನ ಪ್ರಕಾರ ಮಕ್ಕಳು ತಮ್ಮ ಹೆತ್ತವರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾದ್ರೆ ಅವರ ಹೆತ್ತವರ ಆಸ್ತಿಯಲ್ಲಿ ಅವರಿಗೆ ಪಾಲು ನಿರಾಕರಿಸಬಹುದೇ? ಕಾನೂನು ಏನು ಹೇಳುತ್ತೆ ಎಂಬುದನ್ನ ಇಲ್ಲಿ ತಿಳಿಯೋಣ ಬನ್ನಿ. ಮಗ ಅಥವಾ ಮಗಳು ಪೋಷಕರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾದ್ರೆ ಅಥವಾ ಮಕ್ಕಳು ಬೇರೆ ಯಾವುದೇ ಕಾರಣಕ್ಕಾಗಿ ಅವರೊಂದಿಗಿನ ಸಂಪರ್ಕವನ್ನ ಕಡಿದುಕೊಂಡ್ರೆ ಪೋಷಕರು ತಮ್ಮ ಮಕ್ಕಳಿಗೆ ತಾವು ಸಂಪಾದಿಸಿದ ಆಸ್ತಿಯ ಹಕ್ಕನ್ನು ನೀಡೋಕೆ ನಿರಾಕರಿಸಬಹುದು. 2016ರ ತೀರ್ಪಿನಲ್ಲಿ ದೆಹಲಿ ಹೈಕೋರ್ಟ್ ಮಕ್ಕಳಿಗೆ ಪೂರ್ವಜರ ಆಸ್ತಿಯಲ್ಲಿ ಮಾತ್ರ ಹಕ್ಕುಗಳಿವೆ ಅಂತೇಳಿ ಸ್ಪಷ್ಟಪಡಿಸಿತು. ಪೋಷಕರು ತಾವು ಸಂಪಾದಿಸಿದ ಆಸ್ತಿಯನ್ನ ಯಾರಿಗೆ ನೀಡಬೇಕು ಅಂತ ನಿರ್ಧರಿಸುವ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾರೆ. ಉದಾಹರಣೆಗೆ, ಅವರ ಪೋಷಕರು ತಮ್ಮ ಕಠಿಣ ಪರಿಶ್ರಮಗಳಿಂದ ಗಳಿಸಿದ ಮನೆ, ಭೂಮಿ ಇತ್ಯಾದಿಗಳ ಮೇಲೆ ಅವರಿಗೆ ಸಂಪೂರ್ಣ ಹಕ್ಕುಗಳಿರುತ್ತವೆ. ಈ ಎಲ್ಲ ಆಸ್ತಿಯನ್ನ ಯಾರಿಗೆ ನೀಡಬೇಕು ಅಂತ ಅವರು ನಿರ್ಧರಿಸಬಹುದು. ಮಕ್ಕಳು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾದ್ರೆ ಪೋಷಕರು ತಮ್ಮ ಮಕ್ಕಳಿಗೆ ತಾವು ಸಂಪಾದಿಸಿದ ಆಸ್ತಿಯಲ್ಲಿ ಪಾಲನ್ನ ನೀಡದಿರೋಕ್ಕೂ ಸಹ ಹಕ್ಕನ್ನ ಹೊಂದಿರ್ತಾರೆ. ಅವರು ತಮ್ಮ ಆಸ್ತಿಯನ್ನ ಯಾರಿಗಾದ್ರೂ ನೀಡಬಹುದು. ಆದ್ರೆ ಮಕ್ಕಳ ಪೂರ್ವಜರ ಆಸ್ತಿಯ ಹಕ್ಕುಗಳಲ್ಲಿ ಅಂದ್ರೆ ಅವರ ಅಜ್ಜ ಅಜ್ಜಿಯಿಂದ ಪಡೆದ ಕುಟುಂಬದ ಆಸ್ತಿಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡೋಕೆ ಸಾಧ್ಯ ಇಲ್ಲ. ಪೋಷಕರು ತಮ್ಮ ಪೂರ್ವಜರ ಆಸ್ತಿಯನ್ನ ತಮ್ಮ ಮಕ್ಕಳಿಗೆ ಆನುವಂಶಿಕವಾಗಿ ನೀಡದೆ ಇತರರಿಗೆ ದಾನ ಮಾಡುವ ಹಕ್ಕನ್ನು ಹೊಂದಿಲ್ಲ. ಸರಸ್ವತಿ ಅಮ್ಮಾಳ್ ವರ್ಸಸ್ ರಾಜಗೋಪಾಲ್ ಅಮ್ಮಾಳ್ 1954ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಒಬ್ಬ ವ್ಯಕ್ತಿಯು ತಾನು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಹೊಂದಿದ್ದಾನೆ ಮತ್ತು ಆ ಆಸ್ತಿಯನ್ನ ಯಾರಿಗೆ ನೀಡುತ್ತಾನೆ ಎಂಬುದು ಅವನ ಹಕ್ಕು ಮತ್ತು ನಿರ್ಧಾರ. 2011ರ ಪ್ರಕರಣವೊಂದರಲ್ಲಿ ಕರ್ನಾಟಕ ಹೈಕೋರ್ಟ್ ಮಕ್ಕಳು ತಮ್ಮ ತಂದೆ ಸ್ವತಂತ್ರವಾಗಿ ಸಂಪಾದಿಸಿದ ಆಸ್ತಿಯಲ್ಲಿನ ಪಾಲನ್ನ ಬಲವಂತವಾಗಿ ಕಸಿದುಕೊಳ್ಳಬಾರದು ಅಂತ ತೀರ್ಪನ್ನ ನೀಡಿತ್ತು. ದೆಹಲಿ ಹೈಕೋರ್ಟ್ 2021ರ ಈ ತೀರ್ಪಿನ ಪ್ರಕಾರ ಮಗನು ತನ್ನ ಹೆತ್ತವರೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡಿದ್ರೆ ಅಥವಾ ಅವರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರೆ ಪೋಷಕರು ಅವರನ್ನ ತಮ್ಮ ಆಸ್ತಿಯಿಂದ ಹೊರಹಾಕಬಹುದು. ಅವರಿಗೆ ಯಾವುದೇ ಆಸ್ತಿಯನ್ನ ನೀಡಬಾರದು. ಕಾನೂನುಬದ್ಧವಾಗಿ ವಿಲ್ನಲ್ಲಿ ಯಾರಿಗೆ ನೀಡಬೇಕು ಮತ್ತು ಯಾರಿಗೆ ಏನ್ ನೀಡಬಾರದು ಎಂಬುದನ್ನ ಸ್ಪಷ್ಟವಾಗಿ ನಮೂದಿಸಬೇಕು. ಪೋಷಕರು ತಮ್ಮ ಮಗ ಮಗಳಿಗೆ ಆಸ್ತಿಯಲ್ಲಿ ಪಾಲು ನೀಡೋಕೆ ನಿರಾಕರಿಸಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನ ಸಹ ಪ್ರಕಟಿಸಬಹುದು. ಆದರೆ ಆ ದಾಖಲೆಗಳು ಸ್ವಯಂ ಖರೀದಿಸಿದ ಆಸ್ತಿಗಳಿಗೆ ಮಾತ್ರ ಮಾನ್ಯವಾಗಿರುತ್ತೆ. 1956ರ ಹಿಂದೂ ಉತ್ತರಾಧಿಕಾರಿಯ ಕಾಯ್ದೆಯ ಸೆಕ್ಷನ್ 30ರ ಪ್ರಕಾರ ಯಾವುದೇ ಹಿಂದೂ ವ್ಯಕ್ತಿ ತನ್ನ ಆಸ್ತಿಯನ್ನ ವಿಲ್ ಮೂಲಕ ವಿತರಿಸಬಹುದು. 1956ರ ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆಯ ಸೆಕ್ಷನ್ 18ರ ಪ್ರಕಾರ ಪೋಷಕರ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಿದ ಯಾವುದೇ ಮಗುವಿಗೆ ಆಸ್ತಿಯಲ್ಲಿ ಪಾಲು ನೀಡೋಕೆ ಪೋಷಕರು ನಿರಾಕರಿಸಬಹುದು. ಭಾರತದ ಸಂವಿಧಾನ 300A ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಆಸ್ತಿಯನ್ನ ತಾನು ಬಯಸುವ ಯಾರಿಗಾದರೂ ನೀಡಬಹುದು. ಆದರೆ ಅದು ಕಾನೂನಿನ ಪ್ರಕಾರವೇ ಆಗಬೇಕು.